ಭೂಮಿಯ ಮೇಲೆ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗುವ ಘಟನೆ ರಾಯಬಾಗ್ ತಾಲೂಕಿನ ಜೋಡಟ್ಟಿ ಗ್ರಾಮದಲ್ಲಿ ನಡೆದಿದೆ. ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ತಲೆ ಸಿಕ್ಕಿಕೊಂಡು ಅಲಿದಾಡುತ್ತಿದ್ದ ಶ್ವಾನವನ್ನು ಸ್ಥಳೀಯ ಸುದ್ದಿ ಪಾಯಿಂಟ್ ವಾಹಿನಿ ಮಾಲೀಕ ಗಿರೀಶ್ ಪಾಟೀಲ್ ಹಾಗೂ ಅವರ ಸ್ನೇಹಿತರು ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ. ಗ್ರಾಮದಲ್ಲಿ ಬೀದಿಯಲ್ಲಿ ಆಹಾರ ಹುಡುಕುತ್ತಾ ತಿರುಗಾಡುತ್ತಿದ್ದ ಶ್ವಾನವು ಅಜಾಗರೂಕತೆಯಿಂದ ಪ್ಲಾಸ್ಟಿಕ್ ಡಬ್ಬಿಯೊಳಗೆ ತಲೆ ಹಾಕಿಕೊಂಡಿತ್ತು. ಇದರಿಂದ ತಲೆಯನ್ನು ಹೊರತೆಗೆದುಕೊಳ್ಳಲಾಗದೆ ಉಸಿರಾಟಕ್ಕೂ ತೊಂದರೆ ಅನುಭವಿಸುತ್ತಾ ಭಯಭೀತವಾಗಿ ಓಡಾಡುತ್ತಿತ್ತು. ಈ ದೃಶ್ಯವನ್ನು ಗಮನಿಸಿದ ಗಿರೀಶ್ ಪಾಟೀಲ್ ಹಾಗೂ ಅವರ ಸ್ನೇಹಿತರು ತಕ್ಷಣವೇ ಶ್ವಾನವನ್ನು ಹಿಡಿದು ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆಯಿಂದ ಡಬ್ಬಿಯನ್ನು ತೆಗೆದು ಅದರ ಪ್ರಾಣ ಉಳಿಸಿತು. ಯುವಕರ ಈ ಮಾನವೀಯ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು. ಡಬ್ಬಿಯಲ್ಲಿ ತಲೆ ಸಿಗಿಸಿಕೊಂಡ ನಾಯಿಯನ್ನು ರಕ್ಷಣೆ ಮಾಡಿದ ಒಂದು ವಿಡಿಯೋ ನೋಡಿದ್ವಿ. ರಾಯಬಾಗ್ ತಾಲೂಕಿನ ಜೋಡಟ್ಟಿ ಗ್ರಾಮದ ಗಿರೀಶ್ ಪಾಟೀಲ್ ಅವರು ಸುದ್ದಿ ಪಾಯಿಂಟ್ ವರದಿಗಾರ ಮತ್ತು ಸಂಪಾದಕರಾದವರು ರಸ್ತೆಯಲ್ಲಿ ಹೋಗುವಾಗ ನಾಯಿ ಡಬ್ಬಿಯಲ್ಲಿ ತಲೆ ಸಿಗಿಸಿಕೊಂಡಿದ್ದನ್ನು ಗಮನಿಸಿ ಅದನ್ನು ಹಾಗೆ ಬಿಡದೆ ಅಲ್ಲಿ ಸುಮಾರು ಜನರು ನೋಡ್ಕೊಂಡು ನಿಂತಿದ್ರಂತ. ಆದರೂ ಕೂಡ ಇವರು ಹಾಗೆ ಬಿಡದೆ ಏನು ಮಾಡಿದ್ರಪ್ಪ ಅಂದ್ರೆ ಮತ್ತೊಬ್ಬರ ಸಹಾಯ ಪಡೆದುಕೊಂಡು ಅದನ್ನು ಡಬ್ಬಿಯನ್ನು ಕಟ್ ಮಾಡಿ ಅದನ್ನು ರಕ್ಷಣೆ ಮಾಡಿದ್ದಾರೆ. ಇದನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ರಸ್ತೆಯಲ್ಲಿ ಏನೋ ಒಂದು ಅಪಘಾತ ಆದ್ರೆ ಆ ಮನುಷ್ಯ ಬದುಕ್ಯಾನೋ ಸತ್ತಾನೋ ಅಂತ ನೋಡಂಗಿಲ್ಲ, ಅದನ್ನು ವಿಡಿಯೋ ಮಾಡ್ತಾರೆ. ಇಂಥದ್ದೆಲ್ಲ ಮಾಡೋದು ಬಿಟ್ಟ ಈ ರೀತಿ ನಾವು ಪ್ರಾಣಿಯಾಗಲಿ ಅಥವಾ ಮನುಷ್ಯರೇ ಆಗಲಿ ಅವ್ರನ್ನ ರಕ್ಷಣೆ ಮಾಡಿದ್ದಲ್ಲಿ ಒಂದು ಮಾನವೀಯತೆಯನ್ನು ತೋರಿದ್ದೇ ಆದಲ್ಲಿ ನಮಗೂ ಕೂಡ ತೃಪ್ತಿ ಆಗ್ತದ ಮತ್ತು ಮಾನವೀಯತೆ ಇನ್ನೂ ಉಳಿತದ ಅಂತ ಹೇಳ ಬಯಸ್ತೀನಿ. ಪ್ರಾಣಿಗಳ ಮೇಲೂ ಕಾಳಜಿ ಮತ್ತು ದಯ ತೋರಬೇಕೆಂದು ಸಂದೇಶವನ್ನು ಈ ಘಟನೆ ಸಾರಿದೆ. ಸಂಜೀವ್ ಬ್ಯಾಕುಡೆ, ವಾಯ್ಸ್ ಆಫ್ ಎನುಗ್ರಾಮ್, ರಾಯಬಾಗ್.